ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅದಕ್ಕೆ ಇದೆ ಕನಕದುರ್ಗ. ನೋಡಕ್ಕೆ ದೊಡ್ಡೂರು ಅಂತ ಅನಿಸ್ತದೆ. ಇರ್ಬೋದೇನೋ. ಅಲ್ಲ, ಇಷ್ಟು ದೊಡ್ಡ ಊರಿನಲ್ಲಿ ಎಲ್ಲೇ ಅಂತ ಹುಡ್ಕೋದು, ಯಾರನ್ನು ಕೇಳೋದು? ಆಕ್ಚುಲಿ ಈಸಿ. ಅದಕ್ಕೆ ಊರು ದೊಡ್ಡದಾದಷ್ಟು ಜನ ಜಾಸ್ತಿ ಇರ್ತಾರೆ, ಯಾರಾದ್ರೂ ಒಬ್ರು ಸಿಗ್ತಾರೆ. ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ತುಂಬಾ ಈಸಿ ಆಗುತ್ತೆ. ಬನ್ನಿ ಹೋಗೋಣ. ಆನಂದ್ ಅವ್ರೆ, ಒಬ್ರು ಕಾಣ್ತಿಲ್ಲ. ನಾವು ಸ್ವಲ್ಪ ಬೇಗ ಬರ್ಬೇಕಿತ್ತು ಅನ್ಸುತ್ತೆ. ಇವ್ರು ಮಲಗ್ಬಿಟ್ಟಿದಾರೋ ಏನೋ. ಅದಕ್ಕೆ ಇದು ಹಳ್ಳಿ ಅಲ್ವಾ, ಜನ ಬೇಗ ಮಲಗ್ಬಿಡ್ತಾರೆ. ಸಿಟಿ ತರ ಅಲ್ಲ. ನೀವು ಹೇಳಿದ್ ಕರೆಕ್ಟ್, ಬೇಗ ಬರ್ಬೇಕಾಗಿತ್ತು. ಯಾವ್ದಕ್ಕೂ ಒಳಗೆ ಹೋಗಿ ನೋಡೋಣ, ಇದ್ದಿದ್ರು ಇದಿರ್ಬೋದು. ಸರಿ. ಅಂಜೆ ಬಾಗಿಲು ತೆಗೆದೆ ಹಾಕಿ ಸತಾಯಿಸ್ತಾ ಇದೆಯಾ? ದಮ್ಮಯ್ಯ ಅಂತೀನಿ, ನಿನ್ನ ಕಾಲಿಗೆ ಬೀಳ್ತೀನಿ. ಬಾಗಿಲು ತೆಗಿಯ. ಭಯ ಅಂದ್ರೆ ಹೀಗಿರ್ಬೇಕು. ನೋಡಿಲ್ಲಿ ತೊಟ್ಟು ಬಿಡ್ತೀನಿ. ಕಟ್ಕೊಂಡಾಗಿಂದ ಇದೇ ಬಾಳ ಆಗೋಯ್ತು. ಕುಡ್ದು ಸಾಯ್ತಿಯಲ್ಲ. ಎಲ್ಲಿ ಸತ್ತಿದೆ, ಬದುಕಿದ್ದೀನಲ್ಲ. ಏನ್ ಪ್ರಯೋಜನ? ತಗೊಂಡೋಗ್ ಎಂಡದ ಅಂಗಡಿಯನ್ನು ಉದ್ಧಾರ ಮಾಡಿದೀನ, ನನಗೇನು ಲಾಭ ಇಲ್ಲ. ಹಾಗೆಲ್ಲ ಮಾತಾಡ್ಬೇಡ. ನನ್ನಿಂದ ನಡೆಯೋದು. ಏಯ್, ಈ ಮಾತ್ಗೇನ್ ಕಮ್ಮಿ ಇಲ್ಲ. ಎದ್ ನಡಿ ಒಳಿಕೆ ಬಾರ ಮುಕ್ಕ. ಅದಕ್ಕೆ ನೋಡಿ, ಎದ್ ನೆಟ್ಟಗ್ ನಿಂತ್ಕೊಳಕ್ ಆಗಕ್ಕಿಲ್ಲ. ಇಲ್ದಿರೋದನ್ನೆಲ್ಲ ಬೋಳ್ತಾ ಇರ್ತೀಯ. ಬೊಗಳೆ ದಾಸ್ ನಂಗೆ. ನೋಡಿ, ಯಾರು ಇದ್ದಾರೆ ವಿಚಾರಿಸೋಣ. ಇದೇನದಕ್ಕೆ ಇದು ಬ್ಯಾಡ್ ಲಕ್ಕು. ಇದ್ದಿದ್ದೆ ಒಬ್ರು ವಿಚಾರಿಸೋಣ ಅನ್ನೋಷ್ಟೊತ್ತಿಗೆ ಬಾಗ್ಲಾಕೊಂಬಿಟ್ರಲ್ಲ. ಕರಿಲ್ಲ. ಬೇಡ ಆನಂದ್ ಅವ್ರೆ, ಇಷ್ಟೊತ್ತಲ್ಲ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ. ನಾಳೆ ಬರೋಣ. ಬಿಡೋಣ. ಭೂಮಿಕಾ, 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 ಏನ್ ಗೌತಮ್? ಡರ್ಲಿಂಗ್, ಭೂಮಿಕಾ ಅವ್ರನ್ನ ನೋಡಿದ್ಯಾ? ರೂಮಲ್ಲಿಲ್ಲ, ಹೊರಗಡೆ ನೋಡಿದೆ, ಅಲ್ಲೂ ಇಲ್ಲ. ಅದು ಭೂಮಿಕಾ ಆನಂದ್ ಇಬ್ರು ಹೊರಗಡೆ ಹೋದ್ರು.